ಇಂಥ ಕೆಲಸ ಮಾಡ್ಕೊಂಡು ಬಂದಿದ್ಯಲ್ಲ, ನಿನಗೇನು ಅನ್ಸಲ್ವಾ? ಅಕ್ಕ, ನೀನು ಇಷ್ಟೊಂದು ಹದಗೆಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಈ ಥರ ಕೆಲಸ ಎಲ್ಲ ಮಾಡ್ತೀಯ ಅಂತ ಊಹೇನೂ ಮಾಡಿರ್ಲಿಲ್ಲ. ಅಲ್ಲ, ನಿಂಗೆ ಇಷ್ಟೊಂದು ಧೈರ್ಯ ಎಲ್ಲಿಂದ ಬಂತೆ? ಏನು ಸಿಕ್ಕಾಕೊಡಲ್ಲ ಅನ್ಕೊಂಡಿದ್ಯಾ? ಯಾಕಕ್ಕ ಹೀಗೆ ಕೂಗಾಡ್ತಿದ್ಯಾ? ಏನೇ ಮಾತಾಡ್ತಿದ್ಯಾ ನೀನು? ಓಹೋ, ನಾನು ಏನು ಮಾತಾಡ್ತಿದ್ದೀನಿ ಅಂತ ನಿನಗೆ ಅರ್ಥ ಆಗ್ತಿಲ್ವಾ? ಮಳ್ಳಿ ಮಳ್ಳಿ ಮಂಚಕ್ಕೆ ಎಷ್ಟು ಕಾಲು ಅಂದರೆ 3 ಮತ್ತೊಂದು ಅಂದ್ರಂತೆ. ಅಲ್ಲ, ಅಮ್ಮನಿಗೇನಾದ್ರೂ ಈ ವಿಷಯ ಗೊತ್ತಾದ್ರೆ ಏನು ಅನ್ಕೋತಾರೆ ಅಂತ ಯೋಚನೆ ಮಾಡಿದ್ಯಾ ನೀನು? ದುಡ್ಡು ಬೇಕು ಅಂದಿದ್ರೆ ನನ್ನ ಹತ್ರ ಬರಬೇಕಾಗಿತ್ತು, ನನ್ನ ಹತ್ರ ಕೇಳಬೇಕಾಗಿತ್ತು. ಯಾಕೆ ನಿನ್ನ ಅಕ್ಕ ಸತ್ತೋಗಿದ್ದಾಳ? ಮಾವ ಈ ಮನೆ ಬಗ್ಗೆ, ಮನೆಯವ್ರ ಬಗ್ಗೆ ಏನು ಅನ್ಕೊಳ್ಳಲ್ಲ ಹೇಳು? ಬರೀ ನಿನ್ನ ಬಗ್ಗೆ ಮಾತ್ರ ಯೋಚನೆ ಮಾಡಿ ಹೋಗಿದ್ಯಾ? ಬೇರೆಯವರೆಲ್ಲ ನಿನ್ನ ಪಾಲಿಗೆ ಸತ್ತು ಹೋಗಿದಾರಾ? ಅಕ್ಕ, ಒಂದೇ ಒಂದು ನಿಮಿಷ ನನ್ನ ಮಾತು ಕೇಳಿಸ್ಕೊಳೆ. ಬ್ಯಾಂಕಿಂದ ನೋಟಿಸ್ ಬಂದಿತ್ತು, ಕಾಲ್ ಮಾಡಿದ್ರು ಕಣೆ. 1 ತಿಂಗಳಲ್ಲಿ 10 ಲಕ್ಷ ಕಟ್ಟಲಿಲ್ಲ ಅಂದರೆ ಮನೆ ಜಪ್ತಿ ಮಾಡ್ತೀವಿ ಅಂತ ಹೇಳಿದ್ರು. ನನಗೇನು ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ ಅಕ್ಕ. ಫೈನಾನ್ಸ್ ಕಂಪ್ನಿಗೆ ಹೋದೆ, ಹಗಲು ರಾತ್ರಿ ಆಟೋ ಓಡಿಸಿದ್ದೀನಿ ಕಣೆ. ಪರಿಚಯ ಇದ್ದವ್ರಿಗೆಲ್ಲ ಕಾಲ್ ಮಾಡಿ ದುಡ್ಡು ಕೇಳಿದ್ದೀನಿ, ಯಾವುದೋ ಕೆಲ್ಸಕ್ಕೆ ಬರಲಿಲ್ಲ ಅಕ್ಕ. ಅದಕ್ಕೆ ಹಾಗೆ ಮಾಡಿದೆ. ನೀನಿವಾಗ ಆ ಮನೇಲಿದ್ಯಾ, ನಿಮ್ಮದೇ 1000 ಸಮಸ್ಯೆಗಳಿರುತ್ತೆ. ನಾನು ಬಂದು ನಿನ್ನ ಹತ್ರ ಹೇಗೆ ದುಡ್ಡು ಕೇಳಲಿ? ಅದಕ್ಕೆ ರೆಸಾರ್ಟ್ಗೆ ಹೋಗ್ತೀಯಾ? ಅದು ಯಾವನ ಜೊತೆ ಹೆಂಡತಿಯಾಗಿ ನಾಟಕ ಮಾಡ್ಕೊಂಡು? ಅಕ್ಕ, ನಾವು ಗೆದ್ವಿ ಕಣೆ, ಆದರೆ ಆ ದುಡ್ಡನ್ನು ಇನ್ನೊಂದು ಕಪ್ಪಲ್ಲಿ ಕೊಟ್ವಿ. ಪಾಪ ಅವ್ರ ಮಗು ಆಪ್ರೇಷನ್ಗೆ ದುಡ್ಡು ಬೇಕು ಅಂತ ತುಂಬ ಒದ್ದಾಡ್ತಾ ಇದ್ರು, ಅದಕ್ಕೆ ಅವ್ರಿಗೆ ಕೊಟ್ವಿ. ಆದರೆ ಮನೆಗೆ ಬರುವಾಗ ನಾವು ಬರೀ ಕೈಯಲ್ಲಿ ಬರಲಿಲ್ಲ, 10 ಲಕ್ಷ ತಗೊಂಡು ಬಂದ್ವಿ ಅಕ್ಕ. ಅಲ್ಲ, ನಿನ್ಗೇನು ತಲೆ ಕೆಟ್ಟಿದ್ಯಾ ಅಥವಾ ನಿನ್ ಬುದ್ಧಿ ಇರೋದೇ ಇಷ್ಟ? ನಾನು ಏನು ಕೇಳ್ತಿದ್ದೀನಿ, ನೀನು ಏನು ಸಮಜಾಯಿಷಿ ಕೊಡ್ತಿದ್ಯಾ? ಕಲ್ಯಾಣಿ, ಏನು ಹೇಳಲಿ ಯಶೋದ, ಎಲ್ಲಿಂದ ಶುರು ಮಾಡಲಿ ಅಂತ. ಈಗ ದಿನ ಟಿ ವಿಯಲ್ಲಿ ಬರೋ ಸೀರಿಯಲ್ ಥರ ಎಪಿಸೋಡ್ ಮೇಲೆ ಎಪಿಸೋಡು. ಮನೆಯೆಲ್ಲ ಸರ್ಚ್ ಮಾಡಬೇಕು ಅಂತ ಬಂದಿದ್ರು ಪೊಲೀಸ್ನವರು. ಇದು ಒಂದು ನಾಟಕ ಆಯಿತು. ಇದಾದ ಮೇಲೆ ಕೃಷ್ಣ 3 ದಿನ ಎಲ್ಲ ಹೊರಟೋಗ್ಬಿಟ್ಟಿದ್ದ. ಆಮೇಲೆ ವಿನಯ್ ಜಾಸ್ತಿ ನೀರೇ ಕುಡಿದಿದ್ದವನು, ಗಂಟು ಪೂರ್ತಿ ಕುಡ್ಕೊಂಡು ಬಂದ್ಬಿಟ್ಟಿದ್ದ. ಸೂರ್ಯಪ್ರಕಾಶು ಕಂಡವ್ರಿಗೆ ದುಡ್ಡು ಕೊಟ್ಟ. ಇದನ್ನೆಲ್ಲ ಮೀರಿ ಡ್ರಾಮಾ ಇನ್ನೊಂದಿದೆ. ಕಲ್ಯಾಣಿ ಸೂರ್ಯಪ್ರಕಾಶ್ ತಲೆ ಒಳಗೆ ಕೊಯ್ ಹಾಕಿ ಬ್ರೈನ್ ವಾಶ್ ಮಾಡಿ ನಮ್ಮ ಕೃಷ್ಣನ್ನ ಅಂಗಡಿಗೆ ಸೇರಿಸ್ಕೊಳ್ಳೋ ಹಾಗೆ ಮಾಡಿಬಿಟ್ಲು. ಏನೆಲ್ಲ ನಡೆದು ಹೋಗಿದೆಯಲ್ಲ ರಚಮ್ಮ? ಏನೇನಾಗೋಗಿದೆ, ಕರೆಕ್ಟಾಗಿ ಎಪಿಸೋಡ್ ಹೇಳೋದೇ ಕಷ್ಟ. ಆ ಕಲ್ಯಾಣಿದೇನಂತೆ ಸಮಾಚಾರ? ಅವಳದೇನಿರುತ್ತೆ ಅಂದರೆ ಅವಳಲ್ಲಿ ಏನಾದರೂ ಬದಲಾವಣೆಗಳು, ವಿನಯ್ ಬಗ್ಗೆ, ಈ ಮನೆ ಬಗ್ಗೆ ಏನಾದರೂ ಎಕ್ಸ್ಟ್ರಾ ಕಾಳಜಿ ಇದೆಯಾ ಅಂತ ಕೇಳ್ತಾ ಇದ್ದೀನಿ. ಸ್ವಲ್ಪ ಚಳಿ ಬಿಟ್ಟವಳ ಥರ ಆಡ್ತಾಳೆ ಕಣೆ ಈಗೀಗ. ಅವಳ ಬಗ್ಗೆ ನನಗೀಗ ಒಂಥರ ಮುಳ್ಳು ಚುಚ್ಚಿದ ಹಂಗೆ ಆಗ್ತದೆ. ಹತ್ರ ಹೋದರೆ ಒಂಥರ ಶಾಕ್ ಹೊಡೆದಂಗೆ ಆಗುತ್ತೆ. ಏನೂ ಸರಿ ಇಲ್ಲ ಅನಿಸುತ್ತೆ. ಆ ಅಂಗಡಿ ಬಗ್ಗೆ ಸೂರ್ಯಪ್ರಕಾಶ್ ಹತ್ರ ಹೋಗಿ ಕನ್ವಿನ್ಸ್ ಮಾಡಿಬಿಟ್ಟಿದ್ದಾಳೆ. ಯಾವ ಸೊಸೆ ಎಷ್ಟು ಬೇಗ ಸಲಿಗೆ ತಗೊಂಡು ಬಿಡ್ತಾಳೆ ಅಂತ. ಅದು ಅಲ್ಲದೆ ಏನಾದರೂ ಒಂದು ಕೆಲಸ ಮಾಡಬೇಕಾದ್ರೆ ಮನುಷ್ಯ ತನಗೇನಾದರೂ ಲಾಭ ಇದ್ರೆ ಮಾತ್ರ ಮಾಡೋದು. ಅಂಥ ಲಾಭ ಇವಳಿಗೇನಿದೆ ಕೃಷ್ಣನಿಗೆ ಕೆಲಸ ಸಿಗೋದ್ರಿಂದ? ರಾಚಮ್ಮ, ನೀನು ಸುಮ್ಮನೆ ಅವಳ ಬಗ್ಗೆ ಏನೇನೋ ಇಲ್ಲದೆ ಇರೋದೆಲ್ಲ ತಲೆಗೆ ಹಾಕ್ಕೊಂಡು ನೀನು ತಲೆ ಕೆಡಿಸ್ಕೊತಾ ಇದೆಯಾ ಅಂತ ಅನ್ನಿಸ್ತಾ ಇದೆ. ತುಂಬ ಸುಸ್ತಾದಂಗೆ ಕಾಣಿಸ್ತಿದ್ಯಾ? ನಾನು ಈಗಷ್ಟೇ ರುಕ್ಕೋ ಹತ್ರ ನಿಮ್ಗೆ ಯಾವ ಸ್ವೀಟ್ ಇಷ್ಟ ಅಂತ ಮಾತಾಡ್ತಿದ್ದೆ. ನಮ್ಮ ಮನೆ ಹತ್ರ ಹೊಸ ಅಂಗಡಿ ಓಪನ್ ಆಗಿದೆ, ನೆಕ್ಸ್ಟ್ ಟೈಮ್ ಬರ್ತಾ ನಿಂಗೂ ಸ್ವೀಟ್ ತರ್ತೀನಿ. ಸರಿ ಕಡೆ, ನೀನು ಯಾವಾಗ ಬಂದೆ? ಒಂದು ಫೋನ್ ಮಾಡಿ ಬರೋದಲ್ವಾ?
ಏನು ಒಬ್ಬಳೇ ಬಂದಿದೀಯಾ? ಅಳಿಯಂದ್ರನ್ನು ಕರ್ಕೊಂಡು ಬರೋದಲ್ವಾ? ಒಂದು ಕೆಲಸ ಮಾಡು, ಅಳಿಯಂದ್ರಿಗೂ ಫೋನ್ ಮಾಡಿ ಇಲ್ಲಿಗೆ ಬರೋಕ್ಕೆ ಹೇಳು. ನಾನೇ ಅಡುಗೆ ಮಾಡ್ತೀನಿ, ಎಲ್ಲರೂ ಒಟ್ಟಿಗೆ ಕೂತು ಊಟ ಮಾಡಿರಂತೆ. ಇಲ್ಲಮ್ಮ, ಅವ್ರಿಗೇನೋ ಕೆಲಸ ಇತ್ತಂತೆ, ಅದಕ್ಕೆ ನಾನೊಬ್ಳೇ ಬಂದೆ. ನಾನು ಊಟ ಮಾಡ್ಕೊಂಡೇ ಬಂದಿದ್ದೀನಿ. ಅದಲ್ಲದೆ ಭವ್ಯ ಬಂದಮೇಲೆ ತಿನ್ನಕ್ಕೆ ಕೊಡ್ತಾನೆ ಇದ್ದಾಳೆ. ಅವಳು ಇನ್ನೇನೇ ಕೊಡೋಕ್ಕೆ ಸಾಧ್ಯ? ಅವಳಿಗೇನು ಅಡುಗೆ ಮಾಡೋಕ್ಕೆ ಬರುತ್ತಾ, ತಿಂಡಿ ಮಾಡೋಕ್ಕೆ ಬರುತ್ತಾ? ತಾನು ತಂದಿಟ್ಕೊಂಡಿರ್ತಾಳಲ್ಲ ಕುರುಕ್ಲು, ಅದನ್ನೇ ಕೊಟ್ಟಿರ್ತಾಳೆ ಅಷ್ಟೇ. ನೀನು ಕೂತ್ಕೋ, ನಾನು ಕಾಫಿ ಮಾಡ್ತೀನಿ. ಪುಟ ಬಾರೆ, ತರಕಾರಿ ಹೆಚ್ಚಿ ಅಕ್ಕಂಗಿಷ್ಟ ಅಲ್ವಾ, ಬಿಸಿಬೇಳೆ ಭಾತ್ ಮಾಡೋಣ ಬಾ, ಬೇಗ ಬಾ. ಅಮ್ಮನ ಮುಂದೆ ಈ ವಿಚಾರದ ಬಗ್ಗೆ ಮಾತಾಡೋದು ಬೇಡ, ನಾರ್ಮಲ್ ಆಗಿರು. ನಾನು ನಿಮ್ಮ ಅಕ್ಕ ಕಣೆ, ನಿನ್ನ ಬಗ್ಗೆ ಪ್ರೀತಿ ಇದೆ, ಕಾಳಜಿ ಇದೆ, ಅದಕ್ಕೆ ಇದನ್ನೆಲ್ಲ ಹೇಳ್ತೀನಿ. ಆ ಕೃಷ್ಣ ಇದ್ದಾನಲ್ಲ, ಅವ್ನು ಬರೀ ಆಟಗಳಾಡ್ತಾನೆ. ಅವನು ಏನೇ ಹೇಳಿದ್ರು, ಏನೇ ಪ್ಲ್ಯಾನ್ ಮಾಡಿದ್ರು ಅದನ್ನು ಸೀರಿಯಸ್ ಆಗಿ ತಗೋಬೇಡ. ಅವನೇನೋ ಹೇಳ್ತಾನೆ ಅಂತ ನೀನು ಮಾಡೋಕ್ಕೆ ಹೋಗಬೇಡ, ಅರ್ಥ ಆಯ್ತಾ? ಈ ವಿಷಯದ ಬಗ್ಗೆ ನಿನ್ನ ಜೊತೆ ಆಮೇಲೆ ಮಾತಾಡ್ತೀನಿ. ಆದರೆ ಈ ಥರದ ವಿಷಯದಲ್ಲಿ ಇನ್ನೊಂದು ಸತಿ ಸಿಕ್ಕಾಕೊಂಡ್ರೆ ನಾನಂತೂ ಸುಮ್ಮನಿರಲ್ಲ. ಅವಳು ನಿಜವಾಗ್ಲೂ ಮನ್ಸವ್ರಿಗೆ ಈ ಮನೆಗೆ ಒಳ್ಳೇದಾಗಬೇಕು ಅಂತ ಬಯಸ್ತಿದ್ದಾಳೋ ಏನೋ. ಏಕೆಂದರೆ ಮದುವೆ ಆಗಿ ಅತ್ತೆ ಮನೆಗೆ ಹೊಸದಾಗಿ ಬಂದಾಗ ಹೆಣ್ಮಕ್ಳಿಗೆ ಸ್ವಲ್ಪ ಮುಜುಗರ ಇರುತ್ತೆ. ಈಗ ಆ ಮುಜುಗರ ಬಿಟ್ಟು ಹೋಗಿರ್ಬೋದು. ಈ ಮನೇಲಿರೋರನ್ನ, ಈ ಮನೆ ಸಮಸ್ಯೆನ ಎಲ್ಲ ಅರ್ಥ ಮಾಡಿಕೊಂಡು ಅವಳು ಒಳ್ಳೇದಾಗಲಿ ಅಂತ ಬಯಸ್ತಿರ್ಬೋದು. ಇರ್ಬೋದು, ಮಾಡ್ಬೋದು, ಕೇಳ್ಬೋದು, ನೋಡ್ಬೋದು. ಎಲ್ಲ ಊಹಾಪೋಹಗಳು ಹೊರಗಿಂದ. ಹಗ್ಗನೂ ಒಂದೇ, ಹಾವು ಒಂದೇ, ಎಲ್ಲ ಒಂದೇ ಥರ ಕಾಣಿಸುತ್ತೆ. ನಂಗೆ ಅದೇ ತಲೆ ಬಿಸಿ. ಅಯ್ಯೋ ಸುಮ್ಮನೆ ಇರು ರಾಚಮ್ಮ, ಯಾವಾಗ ನೋಡಿದ್ರು ಏನೋ ಒಂದು ವಿಷಯಕ್ಕೆ ಅಂತ ಇರ್ತೀಯ ನೀನು. ಸುಮ್ಮನೆ ಇರೋದಿಲ್ಲ ನೀನು. ಅರೇ ಯಶೋಧ, ಅಣ್ಣ, ಯಾವಾಗ ಬಂದೆ ನೀನು? ಈ ಕುಟುಂಬಕ್ಕೆ ಒಳ್ಳೇದಾಗಲಿ ಅಂತ ಪುಣ್ಯಕ್ಷೇತ್ರಗಳು ಹೊರಟಿದ್ದೆ. ಪ್ರಯಾಣ ಎಲ್ಲ ಸುಖಕರವಾಗಿತ್ತಾ? ಅದೆಲ್ಲ ಚೆನ್ನಾಗೇ ಆಯಿತು. ನಿನ್ನ ಹತ್ರ ಒಂದು ವಿಷಯ ಕೇಳಬೇಕಣ್ಣ. ಏನಮ್ಮ ಅದು? ಕೃಷ್ಣನ್ನ ಅಂಗಡೀಲಿ ಕೆಲ್ಸಕ್ಕೆ ಸೇರಿಸ್ಕೊಂಡಿಯಂತೆ? ಬರ್ತಿದ್ದ ಯಾರೋ ತುತ್ತೂರಿ ಓದಿದಾರ ನಿನಗೆ? ಹಾಂ, ಯಾರು ಹೇಳಿದ್ದಿದ್ನಲ್ಲ ನಿನಗೆ? ಇನ್ಯಾರು? ರಾಚಮ್ಮನೇ ಹೇಳಿದ್ದು. ಕಲ್ಯಾಣಿ ಬಂದು ನಿನ್ನ ಹತ್ರ ಮಾತಾಡಲ್ಲಂತೆ. ಅವಳು ಮಾತಾಡಿದ್ದು ನಿಜ, ನಾನು ಒಪ್ಕೊಂಡಿದ್ದು ನಿಜ. ಅದಾದಮೇಲೆ ಅವ್ನು ನಡ್ಕೊಂಡ ನಡೆ ನೋಡಿ ಎಲ್ಲ ನನಗೆ ಇಷ್ಟ ಆಗಲಿಲ್ಲ.